ಎಲ್ಲರಿಗೆ ನಮಸ್ಕಾರ. ಇವತ್ತು ಕಲ್ಯಾಣ ಕರ್ನಾಟಕದ ಹೆಡ್ ಕ್ವಾರ್ಟರ್ಸ್ ಕಲಬುರಗಿಯಲ್ಲಿ DEC ಆಫೀಸ್ ಮುಂದುಗಡೆ ನಮ್ಮ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಇವತ್ತು ನಮ್ಮ ಪೂರ ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಾಗಿ 400 ವರ್ಷದ ಇತಿಹಾಸದಲ್ಲಿ ಅತಿ ಹೆಚ್ಚು ಮಳೆಯಾಗಿ ಎಲ್ಲ ಹೊಲಗಳಲ್ಲಿ ಬೆಳೆ ಹಾನಿಯಾಗಿ ಇವತ್ತು ರೈತರು ಕಂಗಾಲಾಗಿದ್ದಾರೆ. ಇವತ್ತು ರೈತರಿಗೆ ಜೀವನ ನಡೆಸಲಿಕ್ಕೆ ಅಸಾಧ್ಯ ಆಗಿದೆ. ಮಕ್ಕಳಿಗೆ ಫೀಸ್ ಕೊಡಲಿಕ್ಕೆ ದುಡ್ಡಿಲ್ಲ, ಮನೆಗೆ ಮದುವೆ ಮಾಡಲಿಕ್ಕೆ ದುಡ್ಡಿಲ್ಲ, ಯಾವ ಕಾರ್ಯಕ್ರಮ ಮಾಡಲಿಕ್ಕೆ ದುಡ್ಡಿಲ್ಲ, ಜೀವನ ನಡೆಸಲಿಕ್ಕೆ ದುಡ್ಡಿಲ್ಲ, ರೊಟ್ಟಿ ಇಲ್ಲ, ಊಟ ಇಲ್ಲ. ಇಂಥ ಸಂಕಷ್ಟದಲ್ಲಿದ್ದಾಗ ಸರ್ಕಾರ ತಮ್ಮ ಕುರ್ಚಿ ಮೇಲೆ, ಮುಖ್ಯಮಂತ್ರಿ ಕುರ್ಚಿ ಮೇಲೆ ಜಾಸ್ತಿ ಲಕ್ಷ್ಯ ಇಟ್ಟಿದೆ. ಇವತ್ತು ಅದನ್ನು ಬಿಟ್ಟು ಇವತ್ತು ಇಲ್ಲಿ ಅವ್ರದ್ದು ಓಟ್ ಹಾಕಿಸ್ಕೊಂಡು ನೀವು ಬೆಂಗಳೂರಿಗೆ ಹೋಗಿ, ದಿಲ್ಲಿಗೆ ಹೋಗಿ ನಮ್ಮ ಜನತೆಯ ಹೆಗಲ ಮೇಲೆ ನಿಂತು ನೀವು ರಾಜಕೀಯ ಮಾಡೋದು ಬಿಟ್ಟು ನೆಲದ ಮೇಲೆ ಇಳಿದು ಜನರ ಸಮಸ್ಯೆ ಬಗೆಹರಿಸಬೇಕು, ರೈತರ ಸಮಸ್ಯೆ ಬಗೆಹರಿಸಬೇಕಂತೇಳಿ ಒಂದು ದೊಡ್ಡ ರ್ಯಾಲಿ ಆಗಿದೆ. ಭಾಳ ಸಕ್ಸಸ್ ಆಗಿದೆ. ಭಾಳಷ್ಟು ಜನರು ಬಂದಿದ್ದಾರೆ. ಇವತ್ತು ರವಿವಾರ ಇದ್ದರೂ ಕೂಡ, ಇವತ್ತು ಭಾಳಷ್ಟು ಮದುವೆ ಕಾರ್ಯಕ್ರಮ ಇದ್ದರೂ ಕೂಡ ಎಲ್ಲ ಬಿಟ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ದೊಡ್ಡ ಪ್ರತಿಭಟನೆ ಆಗಿದೆ. ಇದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ. ಮತ್ತು ನಾಳೆ ಬೆಳಿಗ್ಗೆ ಅಧಿವೇಶನ ಶುರುವಾಗ್ತಾ ಇದೆ ಬೆಳಗಾವಿಯಲ್ಲಿ. ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಒಂದು ಬೃಹತ್ ಪ್ರತಿಭಟನೆ ಬೆಳಗಾವಿಯಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ನಮ್ಮ ಸರ್ಕಾರಕ್ಕೆ ನಿದ್ರೆಯಿಂದ ಎಚ್ಚರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಸಾಥ್ ಕೊಡ್ಬೇಕಂತೇಳಿ ವಿನಂತಿ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಇಲ್ಲಿ ನೀವು ಹೋಗ್ತಾ ಇದೆ. ಎಲ್ಲರಿಗೆ ನಮಸ್ಕಾರ. ಇವತ್ತು ಕಲ್ಯಾಣ ಕರ್ನಾಟಕದ ಹೆಡ್ ಕ್ವಾರ್ಟರ್ಸ್ ಕಲಬುರಗಿಯಲ್ಲಿ DEC ಆಫೀಸ್ ಮುಂದುಗಡೆ ನಮ್ಮ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಇವತ್ತು ನಮ್ಮ ಪೂರ ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಾಗಿ 400 ವರ್ಷದ ಇತಿಹಾಸದಲ್ಲಿ ಅತಿ ಹೆಚ್ಚು ಮಳೆಯಾಗಿ ಎಲ್ಲ ಹೊಲಗಳಲ್ಲಿ ಬೆಳೆ ಹಾನಿಯಾಗಿ ಇವತ್ತು ರೈತರು ಕಂಗಾಲಾಗಿದ್ದಾರೆ. ಇವತ್ತು ರೈತರಿಗೆ ಜೀವನ ನಡೆಸಲಿಕ್ಕೆ ಅಸಾಧ್ಯ ಆಗಿದೆ. ಮಕ್ಕಳಿಗೆ ಫೀಸ್ ಕೊಡಲಿಕ್ಕೆ ದುಡ್ಡಿಲ್ಲ, ಮನೆಗೆ ಮದುವೆ ಮಾಡಲಿಕ್ಕೆ ದುಡ್ಡಿಲ್ಲ, ಯಾವ ಕಾರ್ಯಕ್ರಮ ಮಾಡಲಿಕ್ಕೆ ದುಡ್ಡಿಲ್ಲ, ಜೀವನ ನಡೆಸಲಿಕ್ಕೆ ದುಡ್ಡಿಲ್ಲ, ರೊಟ್ಟಿ ಇಲ್ಲ, ಊಟ ಇಲ್ಲ. ಇಂಥ ಸಂಕಷ್ಟದಲ್ಲಿದ್ದಾಗ ಸರ್ಕಾರ ತಮ್ಮ ಕುರ್ಚಿ ಮೇಲೆ, ಮುಖ್ಯಮಂತ್ರಿ ಕುರ್ಚಿ ಮೇಲೆ ಜಾಸ್ತಿ ಲಕ್ಷ್ಯ ಇಟ್ಟಿದೆ. ಇವತ್ತು ಅದನ್ನು ಬಿಟ್ಟು ಇವತ್ತು ಇಲ್ಲಿ ಅವ್ರದ್ದು ಓಟ್ ಹಾಕಿಸ್ಕೊಂಡು ನೀವು ಬೆಂಗಳೂರಿಗೆ ಹೋಗಿ, ದಿಲ್ಲಿಗೆ ಹೋಗಿ ನಮ್ಮ ಜನತೆಯ ಹೆಗಲ ಮೇಲೆ ನಿಂತು ನೀವು ರಾಜಕೀಯ ಮಾಡೋದು ಬಿಟ್ಟು ನೆಲದ ಮೇಲೆ ಇಳಿದು ಜನರ ಸಮಸ್ಯೆ ಬಗೆಹರಿಸಬೇಕು, ರೈತರ ಸಮಸ್ಯೆ ಬಗೆಹರಿಸಬೇಕಂತೇಳಿ ಒಂದು ದೊಡ್ಡ ರ್ಯಾಲಿ ಆಗಿದೆ. ಭಾಳ ಸಕ್ಸಸ್ ಆಗಿದೆ. ಭಾಳಷ್ಟು ಜನರು ಬಂದಿದ್ದಾರೆ. ಇವತ್ತು ರವಿವಾರ ಇದ್ದರೂ ಕೂಡ, ಇವತ್ತು ಭಾಳಷ್ಟು ಮದುವೆ ಕಾರ್ಯಕ್ರಮ ಇದ್ದರೂ ಕೂಡ ಎಲ್ಲ ಬಿಟ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ದೊಡ್ಡ ಪ್ರತಿಭಟನೆ ಆಗಿದೆ. ಇದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ. ಮತ್ತು ನಾಳೆ ಬೆಳಿಗ್ಗೆ ಅಧಿವೇಶನ ಶುರುವಾಗ್ತಾ ಇದೆ ಬೆಳಗಾವಿಯಲ್ಲಿ. ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಒಂದು ಬೃಹತ್ ಪ್ರತಿಭಟನೆ ಬೆಳಗಾವಿಯಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ನಮ್ಮ ಸರ್ಕಾರಕ್ಕೆ ನಿದ್ರೆಯಿಂದ ಎಚ್ಚರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಸಾಥ್ ಕೊಡ್ಬೇಕಂತೇಳಿ ವಿನಂತಿ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಇಲ್ಲಿ ನೀವು ಹೋಗ್ತಾ ಇದೆ.